ಆಲೂ ಬಾತ್ ಅಂದ್ರೆ ಇಡೀ ಕಲಬುರ್ಗಿಗೆ ಫೇಮಸ್. ನೀವೇ ಶುರು ಮಾಡಿದ್ದ? ಅದ್ರ ಮುಂದೆ ಬಿರಿಯಾನಿ ಏನು ಇಲ್ಲ ಗುರು. ಯಾರು ನಾನ್ ವೆಜ್ ಸಿಕ್ಕಿರಲ್ಲ, ಥರ್ಸ್ಟಿ ಆಗಿರ್ತಾರಲ್ಲ, ಅವ್ರು ಕರ್ಕೊಂಬಂದು ತಿನ್ನಿಸ್ಬಿಡಿ. ಸಿಂಪಲ್ ಆಗಿ ಮಾಡ್ತಾರೆ, ಆದ್ರೆ ಹೆವಿ ಟೇಸ್ಟ್ ಆಗಿ ಮಾಡ್ತಾರೆ. ಅಲ್ಲಿಂದು ಟೇಸ್ಟ್ ಬೇರೆನೆ, ಇಲ್ಲಿಂದು ಟೇಸ್ಟ್ ಬೇರೆನೆ. ದೋಸೆ ಟ್ರೈ ಮಾಡ್ತಿರೋ ಗೊತ್ತಿಲ್ಲ, ಸುಸ್ಲಾ ಟ್ರೈ ಮಾಡ್ತಿರೋ ಗೊತ್ತಿಲ್ಲ. ಈ ಒಂದು ಐಟಮ್ ಅಂತೂ ಪಗಡು ಬಗ ಟ್ರೈ ಮಾಡಿ. ಬರೋದು ಆಲೂ ಬಾತ್ ತಿನ್ನೋಕ್ಕೋಸ್ಕರನೇ ಬರೋದು ನಾವು ಅಲ್ಲಿ ಬಂದ್ರು. ಆಲೂ ಬಾತ್ ಅಲ್ಲ, ಆಲೂ ಬಿರಿಯಾನಿ ಅಂತ ಹೇಳ್ತೀನಿ. ಒಂದು ಖಾರದ ಬಾಂಬ್ ಅಂತಾನೆ ಹೇಳ್ಬೋದು. ಖಾರ ಮಸಾಲೆ ಜಾಸ್ತಿ ಇರುತ್ತಲ್ಲ, ಹೊಟ್ಟೆ ಉರಿ ಏನು ಬರಲ್ವಾ? ಅದೇ ನಾನು ಕೈಯಲ್ಲಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ತಿಂದಿದ್ದಕ್ಕೆ ಅದೇ ಲೈಕ್ ಏನು ಮೈಲ್ಡ್ ಲೈಟ್ ಸಾಫ್ಟ್ ಆಗಿರುತ್ತೆ. ಇದು ಸರ್ ಯಾವ ಹಣೆಯಲ್ಲಿ ನೋಡಿ ನನ್ನ ಬೆವರು. ಹಲೋ ನಮಸ್ಕಾರ, ನಾನು ಸಂತು. ಇವತ್ತು ನಾನು ಇಲ್ಲಿದ್ದೀನಪ್ಪ ಅಂತ ನಮ್ಮ ಟ್ರಾವೆಲ್ ಕರ್ನಾಟಕದಲ್ಲಿ ಫಾರ್ ದ ಫಸ್ಟ್ ವಿಡಿಯೋ ನಾನು ಬಂದಿರುವಂಥ ಜಾಗ ಬಂದು ಕಲಬುರ್ಗಿ. ಕಲಬುರ್ಗಿಯಲ್ಲಿ ಒನ್ ಆಫ್ ದ ಫೇಮಸ್ ಜಾಗ. ಶುರುವಾಗಿ 30 ವರ್ಷ ಆಗಿದೆ ಗುರು. ಏನಪ್ಪ ಸ್ಪೆಷಲ್ ಅಂತಾರೆ, ಜಸ್ಟ್ ಒಂದೇ ಒಂದು ಐಟಮು ಆಲೂ ಬಾತ್ ಅಂತ. ಈ ಒಂದು ಐಟಮಿಂದನೇ ಕಳೆದ 30 ವರ್ಷಗಳಿಂದನೂ ಹೆವಿ ಫೇಮಸ್ ಆಗಿರುವಂಥ ಶರಣು ಹೋಟ್ಲ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಜಾಗನ ಶರಣು ಹೋಟ್ಲ್ ಅನ್ನೋದಕ್ಕಿಂತ ಆಲೂ ಬಾತ್ ಹೋಟ್ಲ್ ಅಂತಲೇ ತುಂಬ ಜನ ಕರೀತಾರೆ. ಈ ಒಂದು ಜಾಗದಲ್ಲಿ ಒಂದು ಆಲೂ ಬಾತ್ ಜೊತೆಗೆ ಸುಮಾರು ಬ್ರೇಕ್ಫಾಸ್ಟ್ ಐಟಮ್ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5-5:30ವರೆಗೂ ರನ್ ಮಾಡ್ಕೊಂಡ್ಬರ್ತಾರೆ. ಮೇನಾಗಿ ಜನ ಬರೋದು ಇವರ ಆಲೂ ಬಾತ್ಗೆ ಮತ್ತು ಇವರ ದೋಸೆ. ಸುಮಾರು ವೆರೈಟಿ ಆಫ್ ದೋಸೆ ಸಿಗುತ್ತೆ. ಮೇನಾಗಿ ಜನ ಆಲೂ ಬಾತ್ ಜೊತೆಗೆ ಈ ದೋಸೆ ಕೂಡ ತಿನ್ಕೊಂಡು ಹೋಗ್ತಾರೆ. ನಾವಿಲ್ಲಿ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವರ ಫುಡ್ಸು ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ಗೆ ಬಂದಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ವರ್ಷದಲ್ಲಿ ನಮ್ಮ ಪ್ಲಾನ್ ಏನಪ್ಪ ಅಂತಾರೆ, ಆಲ್ ಓವರ್ ಕರ್ನಾಟಕ ಎಲ್ಲ ಡಿಸ್ಟಿಕ್ಕು ವಿಸಿಟ್ ಮಾಡಿ ಅಲ್ಲಿರುವಂಥ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ ನಿಮ್ಮ ಊರಲ್ಲಿ ಏನು ಫೇಮಸ್ ಇದೆ ಅಂತ ಈ ಒಂದು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಪ್ರತಿ ವಿಡಿಯೋ ಕಮೆಂಟ್ ಮಾಡಿ. ಆ ಕಡೆ ಬಂದಾಗ ಪಕ್ಕ ಟು ಪಕ್ಕ ಟ್ರೈ ಮಾಡ್ತೀವಿ. ಸೊ ಬನ್ನಿ ಹೋಗಿ ಒಂದು ಜಾಗದ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವರ ಫುಡ್ಸು ಕೂಡ ಟೇಸ್ಟ್ ಮಾಡೋಣ. ಬನ್ನಿ. ಎಸ್, ಜಾಗಕ್ಕೆ ಬಂದು ಸೆಟ್ಲ್ ಆದ್ವಿ. ಒಂದು ಹಳೆ ಜಾಗ, ಶುರುವಾಗಿ 30 ವರ್ಷ ಆಗಿದೆ. ಇಡೀ ಕಲಬುರ್ಗಿಗೆ ಒಂದು ಎಮೋಷನ್ ಅಂತಾನೆ ಹೇಳ್ಬೋದು. ಆಲೂ ಬಾತು ಆರ್ಡರ್ ಮಾಡೋಣ ಅಣ್ಣ. ಆರ್ಡ್ರ್ ಬನ್ನಿ 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 ಆರ್ಡರ್ ಮಾಡಬೇಕು. ಅವ್ರು ಬರ್ತಾರೆ. ಬಂದಮೇಲೆ ಕೇಳ್ಬಿಟ್ಟು ಏನೇನು ಸಿಗುತ್ತೆ. ಇದು ಜಸ್ಟ್ ಆಲೂ ಬಾತ್ ಮಾತ್ರ ಅಲ್ಲ, ಅದ್ರ ಜೊತೆ ಬೇರೆ ಬೇರೆ ಐಟಮ್ ಸಿಗುತ್ತೆ. ಏನೇನು ಸಿಗುತ್ತೆ? ಹಾಂ, ಓಕೆ. ದೋಸೆ ಬೆಳಿಗ್ಗೆ ಮಧ್ಯಾಹ್ನ ಸಿಗುತ್ತಾ? ಈ ಸುಸ್ಲಾ ಟೈಪಲ್ಲಿ ಏನೂ ಸಿಗಲ್ವಾ? ಸಿಗಲ್ಲ. ಗಿರ್ಮಿಟ್ಟು ಅದಲ್ಲ, ಜಸ್ಟ್ ಆಲೂ ಬಾತ್ ಮಾತ್ರ. ಅದು ಬಿಟ್ರೆ ಮಂಡಕ್ಕಿಲಿ ಏನೂ ಮಾಡಲ್ವ ನೀವು? ಓಕೆ ಓಕೆ, ಸರಿ. ಆಲೂ ಬಾತೆ ತೊಗೊಬನ್ನಿ ನನಗೆ. ಅದ್ರ ಜೊತೆಗೆ ಮಿರ್ಚಿ ಬಜ್ಜಿ. ಹಾಂ, ಎಸ್ ಐಟಮ್ ಆರ್ಡರ್ ಮಾಡಿದ್ದೀನಿ. ಜಸ್ಟ್ 40 ರೂಪಾಯಿಗೆ ಆಲೂ ಬಾತು. ಸ್ವಲ್ಪ ಜನ ಇದನ್ನು ಕುಷ್ಕ ಅಂತಾರೆ, ಸ್ವಲ್ಪ ಜನ ಇದನ್ನ ಪಲಾವ್ ಅಂತಾರೆ. ಐಟಮ್ ಬರಲಿ, ನಾವು ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅಣ್ಣ ತೊಗೊಂಡು ಬರ್ತಾ ಇದ್ದಾರೆ. ಈ ಥರನೇ ಕೊಡೋದಾ? ಎಷ್ಟು? ಒಂದು ಫುಲ್ಲು? ಒಂದು ಫುಲ್ 40 ರೀ. ಹಾಂ, 10 ರೂಪೀಸ್. ಒಂದು ಸಿಂಗಲಲ್ಲಿ ಎರಡು ಸೇರಿ? ಎರಡು ಶೇಡ್ 50 ರೂಪೀಸ್. ಎರಡು ಸೇರಿ 50 ಅಂದರೆ 10 ಇದು 30 ರೂಪೀಸ್. ಇದು 40 ರೂಪೀಸ್, ಸಾರಿ. 40 ಇದು 10. ಓಕೆ ಓಕೆ, 5 10 ರೂಪೀಸ್, ಇದು 40 ರೂಪೀಸ್. ಓಕೆ. ಎಸ್, ನಾವು ಆರ್ಡರ್ ಮಾಡಿದ್ದು ಒಂದೇ ಒಂದು ಐಟಮು. ಬಟ್ ಅವ್ರು ಎಕ್ಸ್ಟ್ರಾ ತಂದು ಕೊಟ್ಟಿರೋಂಥ ಐಟಮ್ ಏನಂತಂದರೆ, ಇಲ್ಲಿ ಸುಸ್ಲಾ, ಈ ನಾರ್ತ್ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಸುಸ್ಲಾ. ಪೇಪರ್ ಮೇಲೆ ಬಟರ್ ಪೇಪರ್ ಹಾಕಿ ಅದರ ಮೇಲೆ ಕೊಟ್ಟಿರುವಂಥದ್ದು ತಣ್ಣಗಿದೆ ಗುರು. ಆರೋಗ್ಯವಿರುವಂಥ ಒಂದು ಐಟಮ್ ಇದು. ಇದು ಕೂಡ ಆಹಾ, ನೋಡ್ಬೇಕಾದ್ರೆ ಬಿಡಿ ಬಿಡಿಯಾಗಿ ಸಖತ್ತಾಗಿದೆ. ಈ ಪುಟಾಣಿನೆಲ್ಲ ಕುಟ್ಟಾಕಿರ್ತಾರೆ. ಇದನ್ನ ಆಮೇಲೆ ಟ್ರೈ ಮಾಡುವ. ಈ ಕಡೆ ಬಂದರೆ ಇವರ ಸ್ಪೆಷಲ್ ಐಟಮು ಆಲೂ ಬಾತು. ಇದು ಕೂಡ ಸಿಕ್ಕಾಪಟ್ಟೆ ಬಿಸಿ ಬಿಸಿಯಾಗಿ ಹೆವಿ ಕ್ರೌಡ್ ಜನ ಬಂದು ತಿನ್ಕೊಂಡು ಹೋಗುವಂಥ ಒಂದು ಐಟಮು. ಸೇಮ್ ಅದೇ ಥರನೇ ಕೆಳಗಡೆ ಒಂದು ಪೇಪರ್ ಇರುತ್ತೆ, ಅದ್ರ ಮೇಲೆ ಬಟರ್ ಪೇಪರ್ ಹಾಕಿ ಅದರ ಮೇಲೆ ಹೆವಿ ಕ್ವಾಂಟಿಟಿಯಲ್ಲಿ ಕೊಡುವಂಥದ್ದು. ಜಸ್ಟ್ 40 ರೂಪೀಸು. ಇದು ಕೂಡ ಹೆವಿ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ, ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಈ ಕಡೆ ಬಂದರೆ ಇನ್ನೊಂದು ಐಟಮ್ ಕೊಟ್ಟಿದ್ದಾರೆ, ಮಸಾಲ ದೋಸೆ. ನಮ್ಮ ಬೆಂಗಳೂರಲ್ಲಿ ನಾವು ಟ್ರೈ ಮಾಡ್ತೀವಿ, ಬಟ್ ನಾನು ಫಾರ್ ದ ಫಸ್ಟ್ ಟೈಮ್ ಕಲಬುರ್ಗಿಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಮಸಾಲೆ ಎಲ್ಲ ಸವರ್ಬಿಟ್ಟು ಈ ಆಲೂಗಡ್ಡೆ ಪಲ್ಯ ಎಲ್ಲ ಕೊಟ್ಟಿದ್ದಾರೆ. ಹಂಗೆ ಫೋಲ್ಡ್ ಮಾಡಿ ಹಂಗೇ ಬ್ರೇಕ್ ಮಾಡಿಬಿಟ್ಟು ಕೀಳಕ್ಕೆ ಆಯ್ತಲ್ಲ ಗುರು. ಹಂಗೆ ಸ್ವಲ್ಪ ಪಲ್ಯ ಜೊತೆಗೆ ಒಂದು ಬೈಟ್ ಮಾಡುವ, ಚಟ್ನಿ ಜೊತೆಗೆ ಆಮೇಲೆ ತಿನ್ನುವ. ಹೌದು, ಮೇನು ಒಂದು ಮಸಾಲೆ, ಆಮೇಲೆ ಈ ಒಂದು ಪಲ್ಯ ಹಾಕಿರ್ತಾರಲ್ಲ ಟೊಮೊಟೊ ಈರುಳ್ಳಿ, ಅದು ಹೆವಿ ಡೊಮಿನೇಟ್ ಮಾಡುತ್ತೆ. ಈರುಳ್ಳಿ ಅಂತೂ ಸ್ವೀಟ್ ಟಿಂಟ್ ಕೊಡುತ್ತೆ ನಿಮಗೆ. ಹಾಲು ನಿಮ್ಗೆ ಗೊತ್ತೇ ಆಗಲ್ಲ. ಕಂಪ್ಲೀಟಾಗಿ ಒಂದು ಈರುಳ್ಳಿ ಫ್ಲೇವರ್ ಮಾತ್ರ ಹೆವಿ ಗೊತ್ತಾಗುತ್ತೆ. ಲೈಟಾಗಿ ಸ್ಪೈಸಿ ಇದೆ ಗುರು. ಬಿಸಿ ಬಿಸಿಯಾಗಿ ತಂದು ಕೊಡ್ತಾರೆ. ನಾವೆಲ್ಲ ಶೂಟ್ ಮಾಡಿ ಟೇಸ್ಟ್ ಮಾಡೋದಲ್ಲ ಆರೋಗಿರುತ್ತೆ.
ಆರೋಗ್ಯರನ್ನೇ ತಿನ್ನಬೇಕು. ಬಟ್ ಆ ಒಂದು ಟೇಸ್ಟ್ ಲೈಟಾಗಿ ಡಿಗ್ರೇಡ್ ಆಗುತ್ತೆ. ಚೆನ್ನಾಗಿದೆ. ಇದು ಕೂಡ 40 ರೂಪಾಯಿ. ದೋಸೆ ಟ್ರೈ ಮಾಡ್ತೀನಿ ಅಂದರೆ ಈ ಒಂದು ಜಾಗದಲ್ಲಿ ದೋಸೆ ಕೂಡ ಸಿಗುತ್ತೆ. ಬಟ್ ಮೇನಾಗಿ ಜನ ಬರೋದು ಆ ಒಂದು ಆಲೂ ಬಾತ್ ಅನ್ನೋ ಒಂದು ಐಟಮ್ಗೆ. ಹೆವಿ ಫೇಮಸ್ಸು. ಚಟ್ನಿ ಜೊತೆ ಟ್ರೈ ಮಾಡಿ. ಸುಸ್ಲಾ ಟ್ರೈ ಮಾಡುವ. ಲಾಸ್ಟಲ್ಲಿ ಆಲೂ ಬಾತು. ಚಟ್ನಿ ಅಂತೂ ಹಸಿಮೆಣಸಿನ್ಕಾಯಿ ಹಾಕಿರೋದಲ್ಲ, ಒಂದು ಖಾರ ಅಂತೂ ಆನ್ ದ ಪಾಯಿಂಟಲ್ಲಿ ಇರುತ್ತೆ. ಆ ಒಂದು ತೆಂಗಿನ ತರಿದೆ ಗೊತ್ತಾ, ಅದು ನಿಮ್ಗೆ ಗೊತ್ತೇ ಆಗಲ್ಲ. ಲಿಟ್ರಲಾಗಿ ಕ್ರೀಮಿಯಾಗಿ ತಿನ್ಬೇಕಾದ್ರೆ ಸ್ಪೈಸಿಯಾಗಿ ಮಸ್ತಾಗಿದೆ. ಅಣ್ಣ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಶರಣಪ್ಪ ರೀ. ಶರಣಪ್ಪ ಅಂತ. ನಿಮ್ಮ ಹೆಸರಲ್ಲೇ ಹೋಟ್ಲ್ ಮಾಡ್ಕೊಂಡು ಬರ್ತಾ ಇರೋದು? ಹಾಂ ರೀ. ಏನು ಸ್ಪೆಷಲ್ ಅಣ್ಣ? ಸ್ಪೆಷಲ್ ಆಲೂ ಬಾತ್ ರೀ. ಹಾಂ. ದೋಸೆ, ಉತ್ತಪ್ಪ, ಓಕೆ, ಸುಸ್ಲಾ, ಹಾಂ, ಬಜೀರಿ. ಓಕೆ. ಹಾಂ. ಆಲೂ ಬಾತ್ ಅಂದ್ರೆ ಇಡೀ ಕಲಬುರಗಿಗೆ ಫೇಮಸ್ಸು. ಹಾಂ ಸರ್. ನೀವೇ ಶುರು ಮಾಡಿದ್ದಾ? ಹಾಂ ಸರ್. ಎಷ್ಟು ವರ್ಷ ಆಯಿತು? ಈಗ ಮತ್ತೆ 32 ವರ್ಷ ಆಯ್ತು ಸರ್. 32 ವರ್ಷ. ಹಾಂ ಸರ್. ಫಸ್ಟು ಆಲೂ ಬಾತ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ನೀವೇನಾ? ಹಾಂ, ಫಸ್ಟ್ ಆಲೂ ಬಾತ್ ನಾವು. ಓಕೆ, ಇಡೀ ಕಲಬುರಗಿಗೆ? ಇಡೀ ಕಲಬುರಗಿ. ನೀವು ಎಲ್ಲಿ ಕಲ್ತಿರಿ ರೆಸಿಪಿನ? ನಾವು ಇಲ್ಲೇ ನೀವು ಅಂಬಾಬನ್ ಹೋಟೆಲ್ ಅಂತ ಇತ್ರಿ. ಹಾಂ. ಅಂಬಾಬನ್ ಹೋಟೆಲ್ದಲ್ಲಿ ಮಾಡ್ತಿರ್ತೀವಿ ಸರ್ ಅವಾಗ. ಓಕೆ. ಅಲ್ಲಿಂದ ಇಲ್ಲೇ ಮಾಡ್ತೀವಿ. ಅಲ್ಲಿ ಕೆಲಸ ಮಾಡ್ತಾರೆ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಹೋಟೆಲ್ ಫೀಲ್ಡಲ್ಲಿ? ಹೋಟೆಲ್ ಫೀಲ್ಡಲ್ಲಿ ಈಗ ಮತ್ತೆ 50 ವರ್ಷ ಇದಾದ ಸರ್. ಓಕೆ. ಬಟ್ ಇದು ನೀವು ಸ್ಟಾರ್ಟ್ ಮಾಡಿ 30 ವರ್ಷ ಆಯಿತು. 30 ವರ್ಷ. 30 ವರ್ಷದಿಂದ ಆಲೂ ಬಾತ್ ಹೆವಿ ಫೇಮಸ್ಸು. ಹಾಂ. ಎಷ್ಟು ಪ್ರೈಸು? 40 ರೂಪಾಯಿ ಇದೆ ಸರ್. 40 ರೂಪಾಯಿ. ಹಾಂ. ಹಾಫ್ ಫ್ರೈ ಏನೋ ಕೊಡ್ತೀರಾ? ಹಾಫ್ 20 ರೂಪಾಯಿ ಕೊಡ್ತೇವೆ ಸರ್. ಓಕೆ. ಆಲೂ ಬಾತ್ ಅಂದರೆ ಈ ಪಲಾವ್ ಥರ ಮಾಡ್ತೀರಾ, ಕುಷ್ಕ ಥರ ಮಾಡ್ತೀರಾ? ಆಲೂ ಬಾತ್ ಸರ್ ಡಿಫ್ರೆಂಟೇ. ಹಾಂ, ಡಿಫ್ರೆಂಟ್. ಸ್ವಲ್ಪ ಜನ ಪಲಾವ್ ಅಂತಾರೆ, ಸ್ವಲ್ಪ ಜನ ಕುಷ್ಕ ಅಂತಾರೆ. ಬೇರೆ ಬೇರೆ ಬಣ್ಣ ಅಂತಾರೆ ಅದು. ಓಕೆ. ಹಾಂ. ನೀವು ಆಲೂ ಬಾತ್ ಅಂತಾರೆ. ಹಾಂ. ಏನೇನು ಹಾಕ್ತೀರಾ ಅದಕ್ಕೆ? ಆಲೂಗಡ್ಡೆ ರೀ, ಹಾಂ. ಗೋಬಿ, ಹಾಂ. ಮೆಣಸಿನಕಾಯಿ, ಓಕೆ. ಮತ್ತೆಲ್ಲ ನನ್ನ ಹತ್ರ ಮಸಾಲೆ ಗಿಸಾಲೆ ಎಲ್ಲ. ಮಸಾಲೆ ಎಲ್ಲ ನಿಮ್ದು ಓನ್ ಹಾಂ, ರೆಸಿಪಿ? ಎಲ್ಲ ಒಂದು. ಓಕೆ. ಇದು ಟೈಮಿಂಗ್ಸು? ಟೈಮಿಂಗ್ ಬೆಳಗ್ಗೆ 7 ಗಂಟೆ ಹಿಡಿದು 5 ಗಂಟೆ ತನಕ. ರಜೆ ಯಾವುದಿಲ್ವಾ? ರಜೆ ಇಲ್ಲರಿ, ಹಿಂಗೆ ಏನ್ರಿ ಫಂಕ್ಷನ್ ಇದ್ದರೆ ರಜೆ. ಓಕೆ. ಇದು ಯಾವ ಜಾಗದಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನು? ಗಂಗಾನಗರ್. ಗಂಗಾನಗರ. ಗಂಗಾನಗರ ಆಲೂ ಬಾತ್ ಅಂದರೆ ಫೇಮಸ್ಸು. ಹಾಂ. ಎರಡನೇ ಐಟಮು ಸುಸ್ಲಾ. ಈ ಒಂದು ಐಟಮ್ ಕೂಡ ಈ ಕಡೆ ನಾರ್ತ್ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಜಸ್ಟು ಈ ಒಂದು ಇದು ಬರುತ್ತಲ್ಲ ಕಡಲೆಪುರಿ, ಅದನ್ನ ನೀರಲ್ಲಿ ನೆನೆ ಹಾಕಿ ಅದಕ್ಕೆ ಪುಟಾಣಿ ಹಾಕಿ ಒಗ್ಗರಣೆ ಹಾಕಿ ಕೊಡುವಂಥದ್ದು. ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ ನಿಂಬೆಹಣ್ಣಿದೆ, ಲೈಟಾಗಿ ನಿಂಬೆಹಣ್ಣ ಹಿಂಡ್ಕೊಬಿಡೋಣ. ಲೈಟಾಗಿ ಹುಳಿ ಜೊತೆಗೆ ಆ ಟಿಂಟು ಚೆನ್ನಾಗಿರುತ್ತೆ. ಲೈಟ್ ಸ್ಪೈಸಿ ಟಿಂಟು ಎಲ್ಲ ಮರ್ಜಾಗಿ ಸಕ್ಕತ್ತ ಟೇಸ್ಟ್ ಇರುತ್ತೆ. ಎಣ್ಣೆ ಕೈ ಜಾರ್ತಾ ಇದೆ ಗುರು ದೋಸೆಗೆ. ಅದಕ್ಕೂ ಕಷ್ಟ ಬಿದ್ದು ಹಿಂಡ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಮಿಕ್ಸ್ ಹೊಡೆದು ಈರುಳ್ಳಿ ಜೊತೆಗೆ ಹಂಗೆ ಒಂದು ಬೈಟ್ ಮಾಡುವ. ಹೌದಾ? ನಿಂಬೆಹಣ್ಣು ಹಾಕಿದ್ಮೇಲೆ ಒಂದು ಟೇಸ್ಟ್ ಎನ್ಹಾನ್ಸ್ ಆಗ್ತಾ ಇದೆ. ಒಂದು ಫ್ಲೇವರ್ ಅಂತೂ ಡಾಮಿನೇಟ್ ಮಾಡ್ತಾ ಇದೆ. ಆ ಪುಟಾಣಿ ಹಾಕಿರೋದ್ರೆ ಗೊತ್ತಾ, ಅದು ಲೈಟಾಗಿ ನಿಮಗೆ ಒಂದು ಕ್ರೀಮಿ ಪೌಡ್ರಿ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಬಾಯಲ್ಲಿ ಆ ಒಂದು ಇದಿರುತ್ತೆ ಗೊತ್ತಾ, ಕಡಲೆಪುರಿ ಬಿಡಿ ಬಿಡಿಯಾಗಿ ಸಿಗ್ತಾ ಇರುತ್ತೆ. ಈರುಳ್ಳಿ ಲೈಟಾಗಿ ಇದು ಸ್ವೀಟ್ ಕೊಡ್ತಾ ಆ ಒಂದು ಹಸಿಮೆಣಸಿನ್ಕಾಯಿ ಹಾಕಿರುತ್ತೆ ಗೊತ್ತಾ, ಆ ಒಂದು ಸ್ಪೈಸಿ ಹುಳಿ ಉಪ್ಪು ಖಾರ ಎಲ್ಲ ಪ್ರಾಪರಾಗಿ ಬ್ಯಾಲೆನ್ಸ್ ಆಗಿ ಒಂದು ಬೆಸ್ಟ್ ಟೇಸ್ಟ್ ಇದೆ. ಸಖತ್ತಾಗಿದೆ. ಇವರು ಆಲ್ರೆಡಿ ಮಾಡಿಟ್ಟಿರ್ತಾರೆ, ಆದರೂ ಕೂಡ ಅದೊಂದು ಈ ಕುತ್ತಿಗೆ ಹಿಡಿಯುತ್ತೆ ಗೊತ್ತಾ, ಆ ಥರ ಏನು ಫೀಲ್ ಆಗ್ತಾಯಿಲ್ಲ. ತಿಂತಾನೆ ಇರ್ಬೋದು. ಆಲೂ ಬಾತು ಇಲ್ಲಿನ ಸ್ಪೆಷಲ್ ಐಟಮು. ಲಿಟ್ರಲ್ ನಿಮಗೆ ಇದು ಆಲೂ ಬಾತ್ ಥರ ಅಂತ ಅನ್ಸೋದೇ ಇಲ್ಲ. ಪಲಾವ್ ಕೈಂಡಲ್ಲಿ ಇಲ್ಲವೇ ಇಲ್ಲ. ನಿಮಗೆ ಒಂದು ಕುಷ್ಕ ಬರುತ್ತೆ ಗೊತ್ತಾ, ಆ ಒಂದು ಕೈಂಡಲ್ಲಿರುವಂಥದ್ದು ಸಿಕ್ಕಾಬಟ್ಟೆ ಆಯಿಲ್ ಹಾಕಿ ಮಾಡಿದ್ದಾರೆ. ಹಾಲು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇವರು ಕಂಪ್ಲೀಟಾಗಿ ಬೆಂದು ಸ್ಮ್ಯಾಶ್ ಆಗಿ ಮಿಕ್ಸ್ ಆಗಿಬಿಟ್ಟಿದೆ ಅನಿಸ್ತಾ ಇದೆ. ಹಾಗೆ ಸ್ವಲ್ಪ ಆಯಿಲಿ ಆಗಿರುವಂಥ ಒಂದು ಆಲೂ ಬಾತ್ನ ಒಂದು ಬೈಟ್ ಮಾಡುವ. ಚೆನ್ನಾಗಿದೆ ಗುರು. ಸ್ವಲ್ಪ ಆಯಿಲ್ ಅನ್ಸೋದೇನೆಂದರೆ ಅವರು ಆಲೂ ಬಾತ್ ಹಾಕಿ ಅದ್ರ ಮೇಲೆ ಒಂದು ಗ್ರೇವಿ ಹಾಕಿ ಕೊಡ್ತಾರೆ. ಅಲ್ಲಿ ರೆಡಿ ಆಗ್ತಾನೆ ಇರುತ್ತೆ. ಆಯಿಲಿಶ್ ಆಗಿರುತ್ತೆ ಗ್ರೇವಿ ಹಾಕೋದ್ರಿಂದ ಒಂದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ತಿನ್ನಬೇಕಾದ್ರೆ ಸ್ಪೈಸಿಯಾಗಿ ಒಂದು ಕುಷ್ಕ ತಿಂತಿದ್ದೀನಿ, ಒಂದು ಬಿರಿಯಾನಿ ರೈಸ್ ತಿಂತಿದ್ದೀನಿ ಅನ್ನೋ ಫೀಲ್ ಸಿಗುತ್ತೆ. ಅದ್ರ ಮುಂದೆ ಬಿರಿಯಾನಿನೂ ಏನೂ ಇಲ್ಲ ಗುರು. ಆ ಲೆವೆಲ್ಗೆ ಟೇಸ್ಟಿಯಾಗಿದೆ. ಸಿಂಪಲಾಗಿ ಮಾಡ್ತಾರೆ, ಆದರೆ ಹೆವಿ ಟೇಸ್ಟಾಗಿ ಮಾಡ್ತಾರೆ. ಸಖತ್ತಾಗಿದೆ. ಒಂದು ಬೆಸ್ಟು ಆಲೂ ಬಾತ್ ಅಂತಲೇ ಹೇಳ್ಬೋದು. ಆಲೂ ಬಾತ್ ಅಲ್ಲ, ಆಲೂ ಬಿರಿಯಾನಿ ಅಂತ ಹೇಳ್ತೀನಿ. ಆ ಒಂದು ಟೇಸ್ಟಲ್ಲಿದೆ. ಸಖತ್ತ ಟೇಸ್ಟು. ಏನಕ್ಕೆ ಇಷ್ಟು ಜನ ಬರ್ತಾರೆ ಅಂದರೆ ಈ ಒಂದು ಟೇಸ್ಟ್ಗೆ ಅಂತಲೇ ಹೇಳ್ಬೋದು. ಬಂದರೆ ಟ್ರೈ ಮಾಡಿ, ಪಕ್ಕ ಟ್ರೈ ಮಾಡಲೇಬೇಕು ಅಂಥ ಒಂದು ಐಟಮು. ಸೈಕ್ ಆಗಿದೆ. ತಿಂತಾನೆ ಇರ್ತೀನಿ. ಅಷ್ಟು ಸಖತ್ತಾಗಿರೋಂಥ ಒಂದು ಆಲೂ ಬಾತು. ಆ ಒಂದು ಮಸಾಲೆ ಇರುತ್ತೆ ಗೊತ್ತಾ ನಿಮಗೆ, ಹೆವಿ ಅಂತ ಅನ್ಸೋದಿಲ್ಲ. ಫಸ್ಟ್ ಬೈಟಲ್ಲೇ ಆ ಬೂಸ್ಟ್ ಗೊತ್ತಾಗುತ್ತೆ, ಬಟ್ ಲೈಟ್ ಫೀಲ್ ಆಗುತ್ತೆ. ತಿನ್ನಬೇಕು ಅನಿಸುತ್ತೆ. ಒಂದೇ ಒಂದು ಬೈಟಲ್ಲಿ ಮೊಕ್ಕೊಡಿಯುವಂಥ ಫೀಲ್ ಆಗೋದೇ ಇಲ್ಲ ಅಂಥ ಒಂದು ಆಲೂ ಬಾತು. ಸಖತ್ ಟೇಸ್ಟ್ ಗುರು. ಇನ್ನೊಂದು ಬೈಟ್ ಮಾಡಿ. ಇಲ್ಲಿ ಮಿರ್ಚಿ ಬಜ್ಜಿ ಕೊಟ್ಟಿದ್ದಾರೆ, ಅದ್ರ ಜೊತೆ ಟ್ರೈ ಮಾಡುವ. ಮಿರ್ಚಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಒಂದರ ಕಾಸ್ಟ್ ಬಂದು 5 ರೂಪಾಯಿ, ಎರಡಕ್ಕೆ 10 ರೂಪಾಯಿ ಚಾರ್ಜ್ ಮಾಡುವಂಥದ್ದು. ಇಲ್ಲಿ ನಮ್ಮ ಬೆಂಗಳೂರು ಸ್ಟೈಲ್ ಆ BT ಇದ್ರ ಬರುತ್ತಲ್ಲ ದೊಡ್ಡ ಮೆಣಸಿನ್ಕಾಯಿ, ಅದಾಕಿ ಮಾಡುವಂಥದ್ದಲ್ಲ.
ನಾರ್ಮಲ್ ಮೆಣಸಿನ್ಕಾಯಿ ಸ್ಪೈಸಿ ಆಗಿರುವಂಥ ಮೆಣಸಿನ್ಕಾಯಿ ಹಾಕಿ ಮಾಡುವಂಥದ್ದು. ಒಂದು ಬೈಟ್ ಮಾಡೋಣ. ಬ್ಯಾಟರ್ ಅಂತ ಹೆವಿ ಇದೆ ಗುರು, ಮೆಣಸಿನ್ಕಾಯಿ ಕಮ್ಮಿ, ಅದಕ್ಕೆ ಮೇಲೆ ಬ್ಯಾಟರೇ ಜಾಸ್ತಿ ಇದೆ. ಒಂದು ಬೈಟ್ ಮಾಡುವ. ಆಚೆಯಿಂದ ಕರಿ, ಒಳಗಡೆ ಒಂದು ಸಾಫ್ಟು, ಕಂಪ್ಲೀಟಾಗಿ ಮೆಣಸಿನ್ಕಾಯಿ ಚಿಕ್ಕದು, ಆ ಬ್ಯಾಟರ್ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡ ಸೈಜಲ್ಲಿ ಕೊಡುವಂಥ ಒಂದು ಮೆಣಸಿನ್ಕಾಯಿ ಬಜ್ಜಿ 5 ರೂಪಾಯಿಗೆ ಪಕಾಟು ಪಕ್ಕ ಬರ್ತು. ಇದೇ ನಮ್ಮ ಬೆಂಗಳೂರಲ್ಲಿ ಆಗಿದ್ರೆ ಮಿನಿಮಮ್ 10 ರೂಪಾಯಿ ಚಾರ್ಜ್ ಮಾಡಿರೋರು. ಹಸಿಮೆಣಸಿನ್ಕಾಯಿ ಇರುತ್ತೆ ಗೊತ್ತಾ, ಚಿಕ್ಕದು, ಬಟ್ ಆ ಒಂದು ಇದ್ರ ಜೊತೆ ತಿಂತೀವಲ್ಲ, ಆ ಒಂದು ಖಾರನೇ ಡಾಮಿನೇಟ್ ಮಾಡುತ್ತೆ. ಸ್ವಲ್ಪ ಈಗ ನಾವು ಸ್ವಲ್ಪ ರೈಸು, ಹಂಗೆ ಸ್ವಲ್ಪ ಚಟ್ನಿ, ಹಾಗೆ ಸ್ವಲ್ಪ ಈ ಒಂದು ಬಜ್ಜಿ ಬ್ಯಾಟರ್ ಇದೆಯಲ್ಲ ಇದನ್ನು ಹಾಕ್ಕೊಂಡು ಟ್ರೈ ಮಾಡುವ. ಚಟ್ನಿ ಸಾಂಬಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಸಾಂಬಾರು ಅಂದರೆ ಅವರೇ ಕೊಟ್ಟಿರ್ತಾರೆ, ಆಲ್ರೆಡಿ ಒಳಗಡೆ ಹಾಕಿರ್ತಾರೆ. ಅದ್ರ ಜೊತೆಗೆ ಚಟ್ನಿ ಇಟ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಎಕ್ಸ್ಟ್ರಾ ಆಗಿ ಈ ಒಂದು ಬಜ್ಜಿನ ಹಾಕ್ಕೊಂಡಿದ್ದೀನಿ. ಪಲಾವಾಗಲಿ ಚಿತ್ರಾನ್ನ ಆಗಲಿ ಈ ಥರ ಒಂದು ಏನೋ ಒಂದು ಚಿಕ್ಕ ಸೈಡ್ಸ್ಗೆ ಬಜ್ಜಿನೋ ಬೋಂಡನೋ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇಲ್ಲೂ ಕೂಡ ಅದೇ ಥರ ಟ್ರೈ ಮಾಡುವ. ಖಾರ ಏನಿದೆಯಲ್ಲ ಚಟ್ನಿ ಹಾಕೊಂಡಾಗ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಖಾರದ ಬಾಂಬ್ ಅಂತಲೇ ಹೇಳ್ಬೋದು. ಬಾಯಿಗಿಟ್ಟ ತಕ್ಷಣ ಒಂದು ಖಾರನ ಫೀಲ್ ಮಾಡ್ತೀರಾ. ಅದಾದಮೇಲೆ ಒಂದು ಬಾತ್ ಫ್ಲೇವರ್ ಇದೆಯಲ್ಲ ಹೆವಿ ಡಾಮಿನೇಟ್ ಮಾಡುತ್ತೆ. ಸೂಪರ್ ಟೇಸ್ಟು. ಈ ಜಾಗಕ್ಕೆ ಮ್ಯಾಕ್ಸಿಮಮ್ಮು ಇಲ್ಲಿನ ಲೋಕಲ್ ಕ್ರೌಡ್ಗಿಂತ ಈ ಕಾಲೇಜ್ ಹುಡುಗರು, ತುಂಬ ಜನ ಕಾಲೇಜ್ ಹುಡುಗರು ಬಂದು ಟೇಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಜಾಗ. ಜಸ್ಟ್ 40 ರೂಪಾಯಿಗೆ ಒಂದು ಅಫೋರ್ಡಬಲ್ ಕಾಸ್ಟ್ಗೆ ಇಲ್ಲಿ ಊಟ ಬೆಳಗ್ಗೆ ತಿಂಡಿಯಿಂದನೇ ಕೊಡ್ತಾರೆ ಅಂತ ಅನ್ಬೋದು. ಬೆಳಗ್ಗೆ ತಿಂಡಿಯಿಂದ ಸಂಜೆ 5 ಗಂಟೆವರೆಗೂ ಅಫೋರ್ಡಬಲ್ ಕಾಸ್ಟಿಗೆ ಒಂದು ಆಲೂ ಬಾತ್ನ ಕೊಡೋದ್ರಿಂದ ಸಿಕ್ಕಾಪಟ್ಟೆ ಕಾಲೇಜ್ ಸ್ಟೂಡೆಂಟ್ಸು, ಆಮೇಲೆ ಇಲ್ಲಿ ಲೋಕಲಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ ಹೆವಿ ಬರ್ತಾರೆ. ಅದು ಬಿಟ್ಟರೆ ಲೋಕಲ್ ಕ್ರೌಡು ಬರ್ತಾರೆ. ಬಟ್ ಮ್ಯಾಕ್ಸಿಮಮ್ ಜನ ಕಾಲೇಜ್ ಹುಡುಗರು ಈ ಒಂದು ಜಾಗದಲ್ಲಿ ಅಟೆಂಡ್ ಆಗಿರ್ತಾರೆ. ಬಿಕಾಸ್ ಆಫ್ ಟೇಸ್ಟು ಮತ್ತು ಅಫೋರ್ಡಬಿಲಿಟಿ. ಕಮ್ಮಿ ಕಾಸಿಗೆ ಒಂದು ಬೆಸ್ಟು ಪಲಾವ್ ಅಂತಲೇ ಹೇಳೋಕ್ಕಾಗಲ್ಲ, ಬಾತ್ ಅಂತಲೇ ಹೇಳೋಕ್ಕಾಗಲ್ಲ, ಬಿರಿಯಾನಿ ಅಂತಲೇ ಹೇಳ್ತೀನಿ. ಸಖತ್ ಟೇಸ್ಟ್. ಬೆಂಕಿ ಗುರು ಬಂದರೆ ದೋಸೆ ಟ್ರೈ ಮಾಡ್ತಿರೋ ಗೊತ್ತಿಲ್ಲ, ಸುಸ್ಲಾ ಟ್ರೈ ಮಾಡ್ತಿರೋ ಗೊತ್ತಿಲ್ಲ, ಈ ಒಂದು ಐಟಮ್ ಅಂತೂ ಪಕೋಡು ಟ್ರೈ ಮಾಡಿ. ನೋಡಿದಾಗ ಏನು ಗುರು ಇಷ್ಟು ಮಸಾಲೆ ಭರಿತವಾಗಿದೆ, ತಿನ್ನೋಕ್ಕಾಗುತ್ತಾ ಇಲ್ವೋ ಅನಿಸುತ್ತೆ. ಬಟ್ ಹೆವಿ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. ನೋಡಿ ಡಿಸೈಡ್ ಮಾಡಬೇಡಿ, ಬಂದು ಟೇಸ್ಟ್ ಮಾಡಿ ಡಿಸೈಡ್ ಮಾಡಿ. ನಿಜವಲ್ಲೂ ವರ್ತ್ ಆಗಿರುತ್ತೆ. ಎಲ್ಲ ಖಾಲಿ ಮಾಡ್ತೀರಾ, ಖಾಲಿ ಮಾಡಿ ಇನ್ನು ಸ್ವಲ್ಪ ಬೇಕಾದ್ರೆ ಹಾಕ್ಸ್ಕೊಳ್ತೀರಾ. ಅಷ್ಟು ಸಖತ್ತಾಗಿದೆ ಟೇಸ್ಟು. ಸೊ ಈ ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಶುರುವಾಗಿ 30 ವರ್ಷ ಆಗಿದೆ. ಬೇರೆ ಯಾವುದೋ ಒಂದು ಹೋಟ್ಲಲ್ಲಿ ಓನರ್ ಕೆಲಸ ಮಾಡಿ ಈ ಒಂದು ಜಾಗನ 30 ವರ್ಷದಿಂದ ಒಂದು ಚಿಕ್ಕ ಶೆಡ್ಡಲ್ಲಿ ಶುರು ಮಾಡೋದು. ಈಗ ಒಂದು 20 ಟೇಬಲ್ ಸೆಟಪ್ಪಲ್ಲೇ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಕಲಬುರ್ಗಿ ಬಂದರೆ ಮಸ್ಟ್ ವಿಸಿಟ್ ಮಾಡೋಂಥ ಒಂದು ಜಾಗ. ಕಲಬುರ್ಗಿಯ ಗಂಗಾನಗರದ ಈ ಒಂದು ಆಲೂ ಬಾತು ಅಥವಾ ಶರಣು ಹೋಟ್ಲು ಅಥವಾ ಶರಣು ಆಲೂ ಬಾತು ಹೋಟ್ಲ್ ಅಂತ. ಈ ಜಾಗದ ಬಗ್ಗೆ ಕೇಳಿದರೆ ಟೇಸ್ಟ್ ಮಾಡಿ ನನ್ನ ಕಮೆಂಟ್ ತಿಳಿಸಿ. ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ಕಲಬುರ್ಗಿ ಬಂದರೆ ಪಕ್ಕ ವಿಸಿಟ್ ಮಾಡಿ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊಂತೀನಿ. ವೀಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.